ಪ್ರತಿ ತಿಂಗಳು 30ನೇ ತಾರೀಕು ಯಾರು ಈ ರಾಜ್ಯದಲ್ಲಿ ಆ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ರು ಅವರ ಮನೆ ಬಾಗಿಲಿಗೆ ಚೆಕ್ ಮುಖಾಂತರ ದುಡ್ಡು ಹೋಗೋದು. ಇವತ್ತೇನು ನಡೀತಾ ಇದೆ? ಬಿಜೆಪಿ ಸರ್ಕಾರ ಇದ್ದಾಗ 40% ಅಂತ ಕಾಂಗ್ರೆಸ್ನವರು ಹೇಳಿದ್ರು. ಈ ಕಾಂಗ್ರೆಸ್ನ ಅಧಿಕಾರಿಗೆ ನೀವು ತಂದ್ರಿ, ಇದು 60% ಅಂತಾರೆ. ಈಗ ಯಾತಿ ಕಮಿಷನ್ ಕೆಲಸ ನಡೀತಾ ಇದೆ? ನಿಮ್ಮ ದುಡ್ಡನ್ನ ಈ ರೀತಿ ಲಪಟಾಯಿಸಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಇವತ್ತು ಕುಂಠಿತಗೊಳಿಸಿ ಹಳ್ಳಿಗಳು ಇವತ್ತು ಯಾವುದೇ ರೀತಿಯ ಒಂದು ಅಭಿವೃದ್ಧಿಯನ್ನು ಕಾಣದೆ ಬಡತನ ಅಂತಕ್ಕಂಥದ್ದನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ನನಗೆ ಕೇಂದ್ರದಲ್ಲಿ 2 ಇಲಾಖೆಗಳನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನಿವತ್ತು ಅಲ್ಲಿಯ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಹಳ್ಳಿಗೆ ಬಂದಾಗ ನಮ್ಮ ಹಳ್ಳಿಯ ಜನರ ಬದುಕನ್ನು ನೋಡ್ತಾ ಇದ್ದೇನೆ. ನಾನು ನಿಮ್ಮಲ್ಲಿ ಸವಿನಯ ಪೂರ್ವಕವಾಗಿ ಮನವಿ ಮಾಡ್ತಕ್ಕಂಥದ್ದು, ಜಾತಿಯ ಹೆಸರಿನಲ್ಲಿ ಮತ ಕೊಡ್ಲಿಕ್ಕೆ ಹೋಗಬೇಡಿ, ಉಪಯೋಗಕ್ಕೆ ಬರಲ್ಲ. ಜಾತಿಯ ಹೆಸರನ್ನ ನೀವು ತೆಗೆದು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯೋಚನೆ ಮಾಡಿ ಮತ ಕೊಡಿ. ಇಲ್ಲದೆ ಇದ್ರೆ ಕರ್ನಾಟಕವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ದಿನ ದೂರ ಇಲ್ಲ ಈ ಕಾಂಗ್ರೆಸ್ನಿಂದ. ಆ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನೋಡಿ, ಕಳೆದ 15 ವರ್ಷದಲ್ಲಿ ಯಾರ್ಯಾರು ಎಷ್ಟು ಪ್ರಾಮಾಣಿಕವಾಗಿ ಬಡವರ ಬಗ್ಗೆ ಕನಿಕರ ಇಟ್ಟು ಕೆಲಸ ಮಾಡಿದ್ದಾರೆ, ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ನನಗೊಂದು ಅರ್ಜಿ ಕೊಟ್ಟರು. ನನಗಿಲ್ಲಿ ಕೆಲವರು ರೈತ ಬಂಧುಗಳು ಇಸ್ರೇಲ್ ಮಾದರಿಯ ಯೋಜನೆಯನ್ನು ತರಬೇಕು, ಇವತ್ತು ರೈತರ ಸಾಲ ಮಾಡದಂಥದಕ್ಕೆ ಈಗಲೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಖಾಸಗಿ ಅವರಿಂದ ಸಾಲ ಪಡೆದು ಅನುಭವಿಸ್ತಾ ಇದ್ದೇವೆ, ದಯವಿಟ್ಟು ಇದೆಲ್ಲ ಸರಿಪಡಿಸಬೇಕು ಅಂತಕ್ಕಂಥ ಒಂದು ಅರ್ಜಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಬಾರಿ ಪರೀಕ್ಷೆ ಮಾಡಿ ನೀವು ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರ ಮುಂದಿನ ದಿನಗಳಲ್ಲಿ JDS ಮತ್ತು ಬಿಜೆಪಿಯ ಒಂದು ಮೈತ್ರಿಯ ಒಪ್ಪಂದ ಏನಾಗಿದೆ, 5 ವರ್ಷದ ಸರ್ಕಾರವನ್ನು ನಡೆಸ್ತಕ್ಕಂಥ ಅವಕಾಶ ಒಂದು ಬಾರಿ ನೀಡಿ. ನಾನು ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ, ನನಗೆ 2 ಬಾರಿ ಮುಖ್ಯಮಂತ್ರಿ ಆಗೋಗಿದ್ದೇನೆ, ಕೇಂದ್ರದಲ್ಲೂ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬೇಕಾಗಿರೋದು ಕನ್ನಡಿಗರ ಬದುಕು, ನನ್ನ ರೈತರ ಬದುಕು. ಜಾತಿ ಭೇದ ಮರೆತು ಪ್ರತಿಯೊಂದು ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ಇವತ್ತು ವೃದ್ಧಿಗೊಳಿಸಬೇಕು. ನನಗೆ ಯಾವುದೇ ರೀತಿಯ ಹಿಂದುಳಿದ ವರ್ಗ ಅಂತಕ್ಕಂಥದ್ದಾಗಲಿ, ಅಲ್ಪಸಂಖ್ಯಾತರಾಗಲಿ, ದಲಿತ ಸಮಾಜ ಆಗಲಿ, ಲಿಂಗಾಯತರಾಗಲಿ, ಒಕ್ಕಲಿಗರಾಗಲಿ ಎಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಮುಂದಿನ ಒಂದು ಚುನಾವಣೆಯಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇವತ್ತು ಒಂದು ಜನತೆಯ ಸರ್ಕಾರ ತರಲಿಕ್ಕೆ ನನ್ನ ಹೋರಾಟ ಏನಿದೆ ಕೊನೆಯ ಹಂತದಲ್ಲಿ ನಿಮ್ಮ ಆಶೀರ್ವಾದವನ್ನು ನಾನು ಕೇಳಕ್ಕೆ ಬಂದಿದ್ದೇನೆ. ಬಿಜಾಪುರದ ಜನತೆ ಎಂದೂ ಸಹ ಜನತಾದಳವನ್ನು ಬಿಟ್ಟುಕೊಟ್ಟಿಲ್ಲ. ಹಿಂದೆ ಯಾವೊಂದು ಜನತಾದಳ ಒಟ್ಟಾಗಿ ಕೆಲಸವನ್ನು ಮಾಡಬೇಕಾದರೆ 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದಾಗ ದೇವೇಗೌಡರು ಮುಖ್ಯಮಂತ್ರಿಗಳಾದಂಥದ್ದನ್ನು ಇವತ್ತು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ವಿಜಯಪುರದ ಜನತೆ ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ಏನಿಟ್ಟಿದ್ದೀರಿ. ಹಾಸನದ ನಂತರ 2ನೇ ಸಭೆ ವಿಜಯಪುರದಲ್ಲಿ ಇವತ್ತು ಇಷ್ಟೊಂದು ಬೃಹತ್ ಸಮಾವೇಶವನ್ನು ನೀವೇ ನಡೆಸಿಕೊಟ್ಟಿದ್ದೀರಿ. ಅದು ನಮ್ಮ ಸಂಬಂಧ, ಆ ಬಾಂಧವ್ಯವನ್ನು ನಮ್ಮ ಹೃದಯದಲ್ಲಿ ಏನಿಟ್ಟಿದ್ದೇವೆ. ಅದಕ್ಕೆ ಇವತ್ತು ನಮಗೇನು ಆಶೀರ್ವಾದ ಮಾಡಿದ್ದೀರಿ. ವಿಜಯಪುರ ಬಾಗಲಕೋಟೆ 2 MP ಗಳಿಗಿದ್ದಾರೆ, ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ. ಅದೆಲ್ಲವನ್ನು ನಾನು ಹೇಳಲಿಕ್ಕೆ ಹೋದ್ರೆ ಸಮಯ ಆಗ್ತದೆ. ಆದರೆ ಒಂದು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ದೇವೇಗೌಡರು ಕೆಲವು ಹೆಸರುಗಳನ್ನು ಹೇಳ್ತಾ ಇದ್ರಿ. ನಮ್ಮ ಬಾದಾಮಿಯ ಹನುಮಂತಪ್ಪ ಮಾವಿನ ಮರದ್ದು 2013ರಲ್ಲಿ 2018 ಅವರಿಗೆ ನಾನು ಟಿಕೆಟ್ ಕೊಟ್ಟೆ. ನನಗೆ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಆಸೆ. ನೀವು ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರಿ ಹೋದಂಥ ಎಲ್ಲ ಹಳ್ಳಿಗಳಲ್ಲಿ. ಆದರೆ ಅವತ್ತು ಚುನಾವಣೆ ಯಾವ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು, ಬಿಜೆಪಿಯಿಂದ ಶ್ರೀರಾಮುಲು ನಿಂತರೋ ಅವತ್ತು ಅವರಿಗೆ ಸ್ವಲ್ಪ ಹಿನ್ನಡೆ ಆಯಿತು. ನಿಜವಾದಂಥ ಜನಪರವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ಹನುಮಂತಪ್ಪನವರು ನಾನು ಹತ್ತಿರದಿಂದ ಕಳೆದ 10 ವರ್ಷಗಳಿಂದ ನೋಡಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬ ನಾಯಕನಾಗಿ ಬೆಳೆಯತಕ್ಕಂಥ ಎಲ್ಲ ರೀತಿಯ ಒಂದು ಗುಣಗಳಿದ್ದಾವೆ. ಇವತ್ತು ರಾಜುಗೌಡರು ಇರ್ಬೋದು, BD ಪಾಟೀಲ್ ಇರ್ಬೋದು, ನಮ್ಮ ಅಪ್ಪುಗೌಡರು, ಅವ್ರ ಮನೆಗೆ ಹೋದೆ ನಾನು.
ಬಹುಶಃ 2013 ಇರಬೇಕು, 13 ಇಲ್ಲ 2008ರಲ್ಲಿ ಬಂದಿದ್ದೆ ನಿಮ್ಮ ಮನೆಗೆ. ಅಪ್ಪುಗೌಡರು ಅವ್ರ ತಂದೆ ಸುಮಾರು 4 ರಿಂದ 5 ಬಾರಿ 6 ಬಾರಿ ವಿಧಾನಸಭೆಗೆ ಆಯ್ಕೆ ಆದಂಥವ್ರು. ಅಂತ ಒಂದು ನಿಷ್ಠಾವಂತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಅಪ್ಪುಗೌಡರು, ಸೋಮನಗೌಡರು ಏನಿದ್ದಾರೆ, ಕಳೆದ ಬಾರಿ ಸ್ವಲ್ಪ ಒಂಚೂರು ವ್ಯತ್ಯಾಸ ಆಗಿದೆ. ನಿಮ್ಮ ಆಶೀರ್ವಾದ ಇವತ್ತು ಸೋಮನಗೌಡರ ಮೇಲೆ ಯಾಕೆ ಬರಬೇಕು ಅಂದರೆ, ಇವತ್ತು ಯಾವೊಂದು ಕೂಡ್ಲಿಗೆಯಲ್ಲಿ NTPCಯಿಂದ ಒಂದು ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡತಕ್ಕಂಥ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಹಲವಾರು ರೈತರುಗಳಿಗೆ ಇವತ್ತು ಭೂ ಸ್ವಾಧೀನದ ಹಣ ಕೊಟ್ಟಿಲ್ಲ. 2 ಬಾರಿ ದೆಹಲಿಗೆ ಬಂದರು ನನ್ನ ಹತ್ರ ರೈತರನ್ನ ಕರ್ಕೊಂಡು, ಏನಾದರೂ ಮಾಡಿ ನಮ್ಮ ರೈತರನ್ನ ಉಳಿಸೋಣ ಅಂತ ಹೇಳಿ. ನಾನು ಅಧಿಕಾರಿಗಳನ್ನ ಕರೆದು ಮಾತನಾಡಿದ್ರೆ, ರಾಜ್ಯ ಸರ್ಕಾರ ಅವತ್ತೇನು ತೀರ್ಮಾನಗಳನ್ನು ಮಾಡಿದ್ರು ಯಾವುದೇ ರೀತಿಯ ದಾಖಲೆಗಳನ್ನು ಇಟ್ಟಿಲ್ಲ ಅವರು. ಇದೆಲ್ಲವನ್ನು ನೋಡಿದ್ದೇನೆ. ಆದರೂ ಒಂದು ಮಾತು ಹೇಳ್ತೇನೆ, ಆ ರೈತರಿಗೆ ಮುಂದೆ ನಿಮ್ಮ ಆಶೀರ್ವಾದದಲ್ಲಿ ಅಪ್ಪುಗೌಡರ ವಿಧಾನಸಭೆಗೆ ಕಳಿಸಿ ಆ ರೈತರ ಸಮಸ್ಯೆಯನ್ನು ಸಂಪೂರ್ಣವಾಗಿ ಸರಿಪಡಿಸಿಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ದೇವಾನಂದ್ ಚವ್ಹಾಣ್ ಅವರು ನನ್ನ ಆತ್ಮೀಯ ಸ್ನೇಹಿತರು, ಅವರ ಒಂದು ಪಕ್ಷದ ಸಂಘಟನೆ, ಅವರಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಇವತ್ತು ಇವರೆಲ್ಲರೂ ಇವತ್ತು ಶಾಸಕರಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೀತಿಯ ಅರ್ಹತೆಗಳನ್ನು ಹೊಂದಿದ್ದಾರೆ. ನಿಮ್ಮಲ್ಲಿ ಕೈ ಜೋಡಿಸಿ ಈ ವೇದಿಕೆ ಮುಖಾಂತರ ವಿಜಾಪುರ ಜನತೆಗೆ, ಬಾಗಲಕೋಟೆಯ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿಜವಾದ ರಾಮರಾಜ್ಯವನ್ನ ಈ ರಾಜ್ಯದಲ್ಲಿ ಸ್ಥಾಪಿಸಲಿಕ್ಕೆ ಒಂದು ಬಾರಿ ಈ ಕಾಂಗ್ರೆಸ್ ಅನ್ನ ಈ ರಾಜ್ಯದಲ್ಲಿ ಧಿಕ್ಕರಿಸಿ ಲಿಂಬು ಬೆಳೆಗಾರದು ಒಂದು ಭಾಗ, ದ್ರಾಕ್ಷಿ ಬೆಳೆಗಾರ ಇಲ್ಲಿ ಯಾರಾದರೂ ಇದ್ರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಕೇಂದ್ರ ಸರ್ಕಾರದ ಮುಂದೆ ಹೋದ್ರೆ ಯಾರು ನಮ್ಮ ಇದು ಹಣಕಾಸು ಸಚಿವರು ಚಿದಂಬರಂ ನಿಮಗೆ ಒಂದು ಬಿಡಗಾಸು ಕೊಡಲಿಲ್ಲ. 350 ಕೋಟಿ ಕೇಳ್ಕೊಂಡು ಹೋದ್ರಿ, 650 ಕೋಟಿ ನಿಮ್ಮ ಸಾಲ ಬಡ್ಡಿ ಎಲ್ಲ ಸೇರಿ ರಾಜ್ಯ ಸರ್ಕಾರದ ಮುಂದೆ ಹಲವಾರು ಬಾರಿ ಬಂದ್ರಿ, 1 ರೂಪಾಯಿ ಕೊಡಲಿಲ್ಲ. 2018ರಲ್ಲಿ ಯಾವ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟದಲ್ಲಿದ್ರೆ 200 ಕೋಟಿಯನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡಿದೆ. ಮತ್ತೆ 150 ಕೋಟಿ ಬೇಕು ಅಂತ ಕೇಳಿದ್ರಿ, ನಾನು ಮಾಡಿಕೊಡ್ತೀನಿ ಮುಂದಿನ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಅಂತ ಏನು ಹೇಳಿದೆ. ಸರ್ಕಾರವನ್ನು ತೆಗೆದುಹಾಕಿದ್ದು ಇದೇ ಕಾಂಗ್ರೆಸ್. ಅವತ್ತು ದ್ರಾಕ್ಷಿ ಬೆಳೆಗಾರರ ಕಷ್ಟಗಳಿಗೆ ಯಾರಾದರೂ ಇವತ್ತು ಧ್ವನಿಯಾಗಿ ನಿಮ್ಮ ಜೊತೆಯಲ್ಲಿ ತೀರ್ಮಾನ ಮಾಡಿದ್ರೆ ಅದು ಕುಮಾರಸ್ವಾಮಿ ಅಂತಕ್ಕಂಥದನ್ನ ದ್ರಾಕ್ಷಿ ಬೆಳೆಗಾರರು ಮರಿಬೇಡಿ. ಅದರಿಂದ ಈಗ ಇಂಡಿ ತಾಲೂಕಿನಲ್ಲಿ ನಿಂಬುವನ್ನ ಹೆಚ್ಚಿನ ರೀತಿಯಲ್ಲಿ ಏನು ಬೆಳೀತೀರಿ, ಸಂಸ್ಕರಣಾ ಘಟಕ ಆಗಬೇಕು ಅಂತಕ್ಕಂಥ ಹೇಳಿದ್ದೀರಿ. ಅದನ್ನು ಸದ್ಯದಲ್ಲೇ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕೃಷಿ ಸಚಿವರ ಜೊತೆ ಚರ್ಚೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದಕ್ಕೆ ನಿಮ್ಮ ಜೊತೆಯಲ್ಲಿದ್ದೇನೆ ಅಂತಕ್ಕಂಥ ಮಾತೇಳಿ ಇವತ್ತು ಪುನಃ ಒಂದು ಕೊನೆಯದಾಗಿ ನಿಮ್ಮ ಈ ಒಂದು ಅತ್ಯಂತ ಬೃಹತ್ ಸಭೆಯನ್ನು ಏರ್ಪಾಡು ಮಾಡಿ ಇವತ್ತು ಏನೋ ಒಂದು ಸಂದೇಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನಮ್ಮ ಎಲ್ಲ ನಾಯಕರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.